ಲೋಕಾಯುಕ್ತ ಖೆಡ್ಡಾಕ್ಕೆ ಬಿಜೆಪಿ ಶಾಸಕ ಲಮಾಣಿ ಸೆರೆ ಸಿಕ್ಕಿದ್ದಾರೆ. ಚಂದ್ರು ಲಮಾಣಿ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಶಾಸಕರು. 5 ಲಕ್ಷ ಹಣವನ್ನ ಲಂಚದ ರೂಪದಲ್ಲಿ ಪಡಿತಾ ಇದ್ದ ಹೊತ್ತಲ್ಲಿ ಗದಗದ ಮನೆ ಮತ್ತು ಅವರ ಆಸ್ಪತ್ರೆಯಲ್ಲಿ ಮುಂದುವರೆದಂತಹ ತಲಾಶ್ ನಡೆದಿದೆ. 2 ದಿನದ ಹಿಂದೆಯೇ ಆಡಿಯೋದಲ್ಲಿ ಈ ಒಂದು ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಒಂದು ಹೊರಗೆ ಬಂದಿತ್ತು. ಅದರ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಬಳಿಕ ಇವತ್ತು ಮುಂಗಡ ಹಣ ಪಾವತಿಯ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅವರು ಟ್ರ್ಯಾಪ್ಗೆ ಒಳಗಾದ್ರು. ಆಡಿಯೋ ಹೊರಗೆ ಬಂದಾಗಲೇ ಅವರು ಎಚ್ಚೆತ್ಕೊಂಡು ಇದರಿಂದ ಹಿಂದೆ ಸರಿದಿದ್ರೆ ಇವತ್ತಿನ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಆದರೆ ಬಂಡತನವನ್ನ ಪ್ರದರ್ಶನ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, 2 ದಿನಗಳ ಹಿಂದಷ್ಟೇ ಒಂದು ಆಡಿಯೋ ಲೀಕ್ ಆಗುತ್ತೆ. ಆ ಆಡಿಯೋ ನಂತರವೂ ಕೂಡ ಈ ಶಾಸಕರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಅರ್ಥೈಸ್ಕೊಳ್ಬೇಕು? ಆಮೇಲೆ ಈ ಆಡಿಯೋ ಆಧಾರದ ಮೇಲೆ ಎಫ್ಐಆರ್ ನ ಮಾಡ್ಕೊಳ್ಳಾಗಿತ್ತಾ ಅಥವಾ ಇವತ್ತಿನ ಈ ವಿಜಯ್ ಅವರ ದೂರಿನ ಆಧಾರದ ಮೇಲೆ? ದಿವ್ಯಾ, ಈ ಆಡಿಯೋ ಎಲ್ಲೂ ಕೂಡ ವೈರಲ್ ಆಗಿರಲಿಲ್ಲ. ಇದು ಕೇವಲ ಏನು ಗುತ್ತಿಗೆದಾರ ಮತ್ತು ಚಂದ್ರ ಲಮಾಣಿ ಅಂದ್ರೆ ಶಾಸಕ ಇಬ್ಬರ ನಡುವೆ ನಡೆದಂತ ಮಾತುಕತೆಯ ಸಂಭಾಷಣೆ ಆಡಿಯೋ ತುಣುಕುಗಳು. ಅದನ್ನ ಆತ ಎಲ್ಲೂ ಕೂಡ ವಿಜಯ್ ಏನಿದ್ದಾನೆ, ವಿಜಯ್ ಪೂಜಾರಿ, ಆತ ಎಲ್ಲೂ ಕೂಡ ಅದನ್ನ ವೈರಲ್ ಅನ್ನ ಮಾಡಿರೋದಿಲ್ಲ. ಯಾಕೆಂದ್ರೆ ಅದನ್ನ ಖುದ್ದಾಗಿ ತೆಗೆದುಕೊಂಡು ಹೋಗ್ತಾರೆ. ಖುದ್ದಾಗಿ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಕೊಡಬೇಕಾಗಿರುವಂತದ್ದು. ಯಾಕಂದ್ರೆ ಯಾವುದೋ ಒಬ್ಬ ಶಾಸಕನ ವಿರುದ್ಧ ಆರೋಪನ ಮಾಡ್ತಾ ಇದ್ರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕ ದಾಖಲೆಗಳ ಅನಿವಾರ್ಯತೆ ಇತ್ತು. ಅನಿವಾರ್ಯತೆ ಇದ್ದ ಹಿನ್ನೆಲೆಯಲ್ಲಿ ಆಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಂಡು ಖುದ್ದಾಗಿ ಲೋಕಾಯುಕ್ತ ಪೊಲೀಸರನ್ನ ಭೇಟಿ ಮಾಡಿ ಈ ರೀತಿಯಲ್ಲಿ ಚಂದ್ರು ಲಮಾಣಿ ಅವರು ನನಗೆ ಹಣಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಎಂದು 11% ಕಮಿಷನ್ ಅನ್ನ ಕೇಳ್ತಾ ಇರೋದು. ಅಂದ್ರೆ 1 ಕೋಟಿಯ ಕಾಮಗಾರಿ ಅದು. ಆ ಕಾಮಗಾರಿಯಲ್ಲಿ 11 ಲಕ್ಷ ಹಣವನ್ನ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು 12 ದಿನದ ಒಳಗಾಗಿ 5 ಲಕ್ಷ ಮುಂಗಡ ಹಣವನ್ನ ಕೊಟ್ಟರೆ ಮಾತ್ರ ಮುಂದಿನ ಪ್ರೊಸೆಸ್ ಅನ್ನ ಮಾಡ್ತೀನಿ ಅಂತೇಳಿ ಒಂದು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಅಂತೇಳಿ ವಿಜಯ್ ಬಳಿಯಲ್ಲಿ ಬರುವಂತ ವಿಚಾರಗಳು. ಅದನ್ನ ಲೋಕಾಯುಕ್ತ SP ಸಿದ್ಲಿಂಗಪ್ಪ ಅವರ ಬಳಿಯಲ್ಲಿ ಹೇಳ್ಕೊಂಡ ಬಳಿಕ ಯಾವತ್ತು ಆ ಹಣವನ್ನ ಏನು ಸಂದಾಯ ಮಾಡುವಂತ ಒಂದು ದಿನಾಂಕವನ್ನ ನಿಗದಿಯನ್ನ ಮಾಡಿ ಅದಾದ ಬಳಿಕ ಸಂದಾಯದ ಮಾಡುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡೋಣ ಅಂತೇಳಿ ಕಳೆದ 2 ದಿನಗಳಿಂದ ಕೂಡ ಲೋಕಾಯುಕ್ತ ಪೊಲೀಸರು ಇದರ ಬಗ್ಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಇವತ್ತು ಸರಿಸುಮಾರು 12 ಗಂಟೆ ಸಂದರ್ಭದಲ್ಲಿ ಚಂದ್ರು ಲಮಾಣಿ ಅವರು ಆಸ್ಪತ್ರೆ ಅಂದ್ರೆ ಅವರ ಮಾಲೀಕತ್ವದ ಆಸ್ಪತ್ರೆಯಲ್ಲೇ ಸಿಗ್ತಾರೆ. ಅದಕ್ಕೆ ಹಣವನ್ನ ಅಲ್ಲಿಯೇ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಮಾಡಿಕೊಂಡು ಲೋಕಾಯುಕ್ತ ಪೊಲೀಸರ ಜೊತೆಯಲ್ಲಿಯೇ ಹೋಗಿ ಟ್ರಾಪ್ ಅನ್ನ ಮಾಡಿರುವಂತದ್ದು. ಟ್ರಾಪ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಶಾಸಕ ಚಂದ್ರು ಲಮಾಣಿ ಇರ್ಬೋದು, ಜೊತೆಗೆ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಂಜುನಾಥ್ ಮತ್ತು ಗುರುನಾಯಕ್ ಅಂತೇಳಿ ಇಬ್ಬರು PAಗಳೇನಿದ್ರು ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅವರು ಕೂಡ ಹಣವನ್ನ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿ ಹಣವನ್ನ ಎಣಿಸುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಆಡಿಯೋ ಆಧಾರದ ಮೇಲೆ ದೂರನ್ನ ದಾಖಲು ಮಾಡಿದ್ರು ವಿಜಯ್ ಅವರು. ಆದ್ರೆ ಒಬ್ಬ ಶಾಸಕನ ಮೇಲೆ ಮಾಡ್ತಾ ಇರುವಂತಹ ಗಂಭೀರ ಸ್ವರೂಪದ ಆರೋಪ ಆಗಿರೋದ್ರಿಂದ ಸಹಜವಾಗಿ ಆಡಿಯೋಗಳನ್ನ ಸಾಕ್ಷ್ಯವಾಗಿ ಅಷ್ಟು ಗಂಭೀರವಾಗಿ ಪರಿಗಣಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಮತ್ತೊಂದು ಹಂತಕ್ಕೆ ಹೋಗಲೇಬೇಕಾಗಿತ್ತು. ಅದು ಇವತ್ತಾಗಿದೆ.